3 ಮಂತ್ಸ್, ಹೌದು. ಒಂದಲ್ಲ ಎರಡಲ್ಲ 3 ತಿಂಗಳಲ್ಲಿ ಅಷ್ಟು ವಾರನೂ ನೀವು ಡಿಫ್ರೆಂಟ್ ಆಗಿ ಆಕ್ಟಿಂಗ್ ಮಾಡಿದ್ದಾರೆ. ಸೊ ಒಂದು ಆಕ್ಟಿಂಗ್ ನಮಗೆ ತೋರಿಸ್ಬೋದಾ? ಜಸ್ಟ್ ಒಂದು ಎಕ್ಸ್ಪ್ರೆಷನ್. ಓಕೆ. ಇದು ಚಂದ್ರೋದಯ ಮೂವಿ ಇದರಲ್ಲಿ ರಮೇಶ್ ಸರ್ ಮತ್ತು ಪ್ರೇಮಾ ಮ್ಯಾಮ್ ಮಾಡಿದ್ದಾರೆ. ಸೊ ಅದು ನನ್ನ ಫೇವ್ರೇಟ್ ಮತ್ತು ಬೆಸ್ಟ್ ಆ್ಯಕ್ಟ್ ಅಂತ ಹೇಳ್ಬೋದು. ಅದಕ್ಕೆ ಬೆಸ್ಟ್ ವಿಶಸ್ ಕೂಡ ಬಂತು ಎಲ್ಲರ ಕಡೆಯಿಂದ, ಒಳ್ಳೆ ಕಾಂಪ್ಲಿಮೆಂಟ್ಸ್ ಕೂಡ ಬಂತು. ಸೊ ಅದು ನನ್ನ ಬೆಸ್ಟ್ ಆ್ಯಕ್ಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಆ್ಯಕ್ಟ್ ಮಾಡಬೇಕು. ಮಾಡಿ. ಯಾಕಂದ್ರೆ ನನ್ನ ಹೃದಯ ನನ್ನ ಹತ್ರ ಇಲ್ಲ. ನನ್ನ ಹೃದಯ ನನ್ನ ಹತ್ರ ಇಲ್ಲ. 10 ವರ್ಷದಿಂದ ಕಾರ್ತಿಕ್ನ ನಾನು ಇಷ್ಟಪಡ್ತಾ ಇದ್ದೀನಿ. ಯಾವುದೋ ಒಂದು ಸಂದರ್ಭದಲ್ಲಿ ಅವ್ನು ರೋಡ್ ಆಕ್ಸಿಡೆಂಟಲ್ಲಿ ತೀರ್ಕೊಂಡ. ಅವನ್ನ ಬಿಟ್ಟು ನನಗೆ ಬದುಕೋಕ್ಕಾಗಲ್ಲ. ಕಾರ್ತಿಕ್, ವಾವ್, ಏನ್ ಸೈಕಾಗಿ ಮಾಡಿದ್ರಿ ಗೊತ್ತಾ? ಸಖತ್ತಾಗಿತ್ತು ನಿಮ್ಮ ಆ್ಯಕ್ಟಿಂಗು. ರಿಯಲಿ ಹ್ಯಾಂಡ್ಸ್ ಆಫ್. ಆ್ಯಂಡ್ ಜಡ್ಜಸ್ ಕೂಡ ಅವರು ಒಂದಷ್ಟು ಇನ್ಸ್ಪೈರ್ ಮಾಡಿದ್ದಾರೆ ನಿಮಗೆ. ಹೌದು. ಸೊ ಜಡ್ಜಸ್ ಕೂಡ ಸ್ಟಾರ್ ಡೈರೆಕ್ಟರ್ಸ್, ಸ್ಟಾರ್ ಹೀರೋಯಿನ್ಸ್. ಸೊ ಅದರ ಆಫರ್ ಬಂತ ಜಡ್ಜಸ್ ಬಗ್ಗೆ ಆ್ಯಂಡ್ ಆಫರ್ ಬಗ್ಗೆ ಹೇಳೋದಾದ್ರೆ? ಆಫರ್ಸ್ ಏನು ಬಂದಿಲ್ಲ. ಝೀಯಲ್ಲೇ ನನಗೆ ಸ್ಕ್ರೀನ್ ಟೆಸ್ಟ್, ಲುಕ್ ಟೆಸ್ಟ್ಗೆಲ್ಲ ಕರೀತಾ ಇದ್ದಾರೆ. ಅದು ಕೂಡ ಅಟೆಂಡ್ ಮಾಡ್ತಾ ಇದ್ದೀನಿ. ಆಫರ್ಸ್ ಬರ್ತಾ ಇದೆ. ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ಯಾವ ಸ್ಕ್ರಿಪ್ಟನ್ನ ನಾನು ಆ್ಯಕ್ಸೆಪ್ಟ್ ಮಾಡಬೇಕು, ಯಾವುದು ಒಳ್ಳೆಯದು, ಯಾವ ಥರ ಸ್ಕ್ರಿಪ್ಟಿಗೆ ನಾನು ಮ್ಯಾಚ್ ಆಗ್ತೀನಿ. ಸೊ ಇದ್ರ ಬಗ್ಗೆ ಥಿಂಕ್ ಮಾಡ್ತಾ ಇರೋದ್ರಿಂದ ನನಗೆ ಅಷ್ಟು ಅದ್ರ ಬಗ್ಗೆ ಐಡಿಯಾಸ್ ಇಲ್ಲ. ಸೊ ಖಂಡಿತವಾಗ್ಲೂ ಯಾವುದಾದ್ರೂ ಒಂದು ಒಳ್ಳೆ ಸ್ಕ್ರಿಪ್ಟ್ ಕೊಟ್ಟರೆ ನಾನು ಮಾಡ್ತೀನಿ.